ನಿಮಗೆ ಗ್ಯಾಸ್ ಹುಳಿತೆಗೆ ಬರುವಂಥದ್ದು ಇಲ್ಲ ಹಾರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಮತ್ತು ನಿಮಗೆ ಒಂದು ರೀತಿ ಈ ಫ್ಯಾಟ್ ಜಾಸ್ತಿ ಇದ್ದರೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಹಾಗೆ ಈ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂದರೆ ಒಂದು ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ಖಂಡಿತವಾಗಿ ನೋಡಿ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನಿಮಗೆ ಬೆಳಗಿನ ಟೈಮ್ನಲ್ಲಿ ಒಂದು ರೀತಿ ಹೊಟ್ಟೆಲಿ ಗ್ಯಾಸ್ ತುಂಬಿದ ರೀತಿಯಲ್ಲಿರೋದು, ಅಥವಾ ನಿಮಗೆ ಒಂದು ರೀತಿ ಹುಳಿ ತೇಗ್ ಬರೋದು, ಅಂದರೆ ಬ್ಲೋಟಿಂಗ್ ಅಂತೇಳಿ ಹೇಳ್ತಾರೆ, ಆ ಥರ ತೇಗ್ ಬರ್ತಾ ಇರೋದು, ಇಲ್ಲ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಇದೆಲ್ಲದಕ್ಕೂ ಒಂದು ಸಿಂಪಲ್ಲಾಗಿ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಮಾಡಲಿಕ್ಕೆ ತುಂಬ ಈಸಿ. ಬೇಕಾಗಿರೋದು ಕೇವಲ ಎರಡು ಇಂಗ್ರೀಡಿಯೆಂಟು. ಇದನ್ನು ಮಾಡ್ಕೊಂಡು ನೀವು ಪ್ರತಿದಿನ ಕುಡಿಬೋದು. ಇದನ್ನು ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಅಂದರೆ ನಮ್ಮ ಚರ್ಮ ಇದೆಯಲ್ಲ, ಚರ್ಮ ಕೂಡ ತುಂಬ ಚೆನ್ನಾಗಾಗ್ತದೆ. ಇದನ್ನು ಮಾಡೋದು ಹೇಗೆ ಅಂತೇಳಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತೇಳಿ ಹೇಳ್ತೇನೆ. ನೋಡಿ, ಈ ಮನೆಮದ್ದು ಮಾಡಲಿಕ್ಕೆ ಬೇಕಿರೋದು ನಮಗೆ ಒಂದು ಲಿಂಬೆಹಣ್ಣು ಮತ್ತು ಸೈಂಧವ ಲವಣ ಅಂತಾರೆ, ಅಥವಾ ಹಿಮಾಲಯನ್ ಸಾಲ್ಟ್ ಅಂತ ಹೇಳ್ತಾರೆ, ಇಲ್ಲ ಪಿಂಕ್ ಸಾಲ್ಟ್ ಅಂತಲಿ ಕೂಡ ಹೇಳ್ತಾರೆ. ಇದು ನಿಮಗೆ ಪಿಂಕ್ ಸಾಲ್ಟ್ ಬಗ್ಗೆ ಹೇಳಬೇಕು ಅಂದರೆ, ಆಯುರ್ವೇದದಲ್ಲಿ ಬಹಳಷ್ಟು ಕಡೆ ಹೇಳ್ತಾರೆ ಪಿಂಕ್ ಸಾಲ್ಟ್ ಇದೆಯಲ್ಲ, ಅಥವಾ ಹಿಮಾಲಯನ್ ಸಾಲ್ಟ್, ಇದು ತುಂಬ ಒಳ್ಳೆಯದಂತೇಳಿ ಹೇಳ್ತಾರೆ. ಇವನ್ ಆಯುರ್ವೇದ ಟರ್ಮ್ನಲ್ಲಿ ಇದನ್ನು ಸೈಂಧವ ಲವಣ ಅಂತೇಳಿ ಹೇಳ್ತಾರೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಇದೆಯಲ್ಲ, ನಿಮ್ಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆ ಇದ್ದರೆ ನಾವು ನಾರ್ಮಲಾಗಿ ಉಪಯೋಗಿಸುವ ಸಾಲ್ಟ್ ಅಥವಾ ಉಪ್ಪಿಗೆ ಬದಲಾಗಿ ಈ ಸೈಂಧವ ಲವಣನ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಉತ್ತಮವಾದಂತಹ ಒಂದು ಉಪ್ಪಿದು. ಬಟ್ ನಾವು ಯೂಸ್ ಮಾಡೋದು ತುಂಬ ಕಮ್ಮಿ, ಸ್ವಲ್ಪ ಕಾಸ್ಟ್ಲಿ, ಬಟ್ ಎಲ್ಲ ಕಡೆ ನಿಮ್ಗೆ ಸಿಗ್ತದೆ, ನೀವು ತೊಗೊಳ್ಬೋದು. ಬನ್ನಿ, ಈ ಒಂದು ನಾನೀಗ ಹೇಳಿದ್ನಲ್ಲ, ಈ ಮನೆಮದ್ದನ್ನು ಮಾಡೋದನ್ನೀಗ ಹೇಳ್ತೇನೆ. ಮೊದಲಿಗೆ ನೀವು ಒಂದು ಗ್ಲಾಸು ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗಿನ ನೀರನ್ನು ತಗೊಳ್ಬೇಕು. ಈಗ ಈ ನೀರಿಗೆ 1 ಸ್ಪೂನಷ್ಟು ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಈ ಲಿಂಬೆಹಣ್ಣು ಇದೆಯಲ್ಲ, ಫ್ಯಾಟ್ ಕಮ್ಮಿ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು, ಅಂದರೆ ನಮ್ಮ ಬೊಜ್ಜನ್ನು ಇಳಿಸ್ಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಈಗ ಈ ನೀರಿಗೆ 1/4 ಟೀ ಸ್ಪೂನಷ್ಟು ಸೈಂಧವ ಲವಣ ಹಾಕ್ಕೋಬೇಕು. ನಾವು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು. ನೋಡಿ, ಇಷ್ಟೇ ತಯಾರಾಗಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು. ಈ ರೀತಿ ಕುಡಿಯೋದ್ರಿಂದ ಒಂದು ನಿಮಗೆ ಗ್ಯಾಸ್ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಬರ್ತದೆ. ನಿಮ್ಮ ಬೊಜ್ಜು ಇದೆಯಲ್ಲ, ಬೊಜ್ಜು ಕಮ್ಮಿ ಆಗ್ತದೆ. ಹಾಗೆ ಈ ಬ್ಲೋಟಿಂಗ್ ಅಂತೇಳಿ ಹೇಳ್ತಾರೆ, ತೇಗ್ ಬರ್ತಾ ಇರ್ತದಲ್ಲ, ಆ ತೇಗು ಕೂಡ ಕಮ್ಮಿ ಆಗ್ತದೆ. ಆದರೆ ಇದನ್ನು ಗರ್ಭಿಣಿಯರು ಕುಡಿಬಾರ್ದು. ಅದಾದಮೇಲೆ ಇನ್ನೊಂದೇ ಯಾವುದಾದ್ರೂ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊತಾ ಇದ್ದರೆ, ಈ ಬೇರೆ ಬೇರೆ ಕಿಡ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗೆ ಯಾವುದಾದ್ರು ಟ್ರೀಟ್ಮೆಂಟ್ ತೊಗೊತಾ ಇದ್ದರೆ ಅಂಥವ್ರು ತೊಗೊಳ್ಳೋದು ಬೇಡ. ಅಥವಾ ಬೇರೆ ಯಾವುದಕ್ಕಾದ್ರೂ ಟ್ರೀಟ್ಮೆಂಟ್ ತೊಗೊತಾ ಇದ್ದರೆ ಅಂಥವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು. ಯಾಕಂದರೆ ಕೆಲವರಿಗೆ ಲಿಂಬೆಹಣ್ಣು ಅಲರ್ಜಿ ಅಂತೇಳಿ ಹೇಳ್ತಾರೆ, ತೊಗೋಬೇಡಿ ಅಂತೇಳಿ ಹೇಳ್ತಾರೆ. ಈ ಥರ ಏನಾದ್ರು ಇದ್ದರೂ ಅಂಥವ್ರು ಇದನ್ನು ಯೂಸ್ ಮಾಡೋದು ಬೇಡ. ಇದು ಕುಡಿಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ, ಅಂದರೆ ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿರುವಂತಹ ಮನೆಮದ್ದು ಅಂತೇಳಿ. ಇದನ್ನು ನೀವು ಪ್ರತಿದಿನ ಕುಡಿಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿದರೆ ಒಂದು ವಾರದಲ್ಲಿ ಒಂದು 3-4 ದಿನ ಆದರೂ ಕುಡೀರಿ. ಬಟ್ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಅದರ ಇಫೆಕ್ಟ್ ತುಂಬ ಚೆನ್ನಾಗಿರ್ತದೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.